ಇದೇ ತಿಂಗಳು 26ನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯೂ ಆಗಿರ್ತಕ್ಕಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಪರವಾಗಿ ನನಗೆ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಂತ ಈ ನನ್ನ ತಂದೆ ತಾಯಂದಿರ ಸಹೋದರ ಸಹೋದರಿಯರ ಮುಂದೆ 1996 ಇಲ್ಲಿಗೆ 28 ವರ್ಷಗಳಾಗಿದೆ. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಕನಕಪುರ ಲೋಕಸಭಾ ಕ್ಷೇತ್ರ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಇರ್ತಕ್ಕಂಥದ್ದು ಕನಕಪುರ ಲೋಕಸಭಾ ಕ್ಷೇತ್ರ ಅಂತಕ್ಕಂಥದ್ದನ್ನ ಸ್ಮರಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರೆ ಕನಕಪುರದ ಮಹಾಜನತೆ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಅಭಿಮಾನ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಈ ಒಂದು ಕನಕಪುರ ಕ್ಷೇತ್ರದಲ್ಲಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ನೆನಪಿನಲ್ಲಿದೆ. ದೇವೇಗೌಡರ ಕಷ್ಟದ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನೀವು. ಇವತ್ತು ವೇದಿಕೆ ಮೇಲೆ ಯೋಗೀಶ್ ಅವರಿದ್ದಾರೆ, ಅವರು ಮಾತನಾಡಿದ್ದಾರೆ. ಅಶ್ವತ್ಥನಾರಾಯಣ ಅವರಿಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಮತವನ್ನ ಕೇಳಿ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅತ್ಯಂತ ಪರಿಣಾಮಕಾರಿಯಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಮಂಜುನಾಥ್ ಅವರಿದ್ದಾರೆ, ನಮ್ಮ ಮಾಗಡಿ ಕ್ಷೇತ್ರದ ನನ್ನ ಸ್ನೇಹಿತರು. ಈಗ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳ ಬಂಡಪ್ಪ ಕಾಶ್ಯಪ್ನವರಿದ್ದಾರೆ, ಮಿರ್ಜಿ ಸಾಹೇಬರು ಮಾತನಾಡಿದ್ದಾರೆ ಅಂತಕ್ಕಂಥ ಹೇಳಿದ್ದಾರೆ. ಈಗ 9:30 ಗಂಟೆ ಸಮಯ. ಕನಕಪುರ ನನಗೆ ರಾಜಕೀಯವಾಗಿ ಪರಿಚಯ ಆದಂತ ದಿನವನ್ನ ಇವತ್ತು ನನಗೆ ನೆನಪನ್ನ ಮಾಡಿಕೊಡ್ತಾ ಇದ್ದೀರಿ. ಇಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಜನಸ್ತೋಮ ನಾನು ಪ್ರಥಮವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕನಕಪುರ ವಿಧಾನಸಭಾ ಕ್ಷೇತ್ರ ಇದು ಜನತಾದಳದ ಭದ್ರಕೋಟೆ. ಈ ಕ್ಷೇತ್ರವನ್ನ ಈ ತಾಲೂಕಿನ ಜನತೆ ಅತ್ಯಂತ ಅಭಿಮಾನದಿಂದ ಜನತಾದಳವನ್ನು ಬೆಳೆಸಿದರೆ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದಂಥದ್ದು ಈ ತಾಲೂಕಿನ ಜನತೆಯಿಂದ ಹಿನ್ನಡೆ ಆಗಲಿಲ್ಲ. ನಮಗೆ ಈ ತಾಲೂಕಿನ ಕಾರ್ಯಕರ್ತರಿಂದ ಹಿನ್ನಡೆ ಆಗಿಲ್ಲ. ನನ್ನನ್ನು ಒಳಗೊಂಡಂತೆ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಇಲ್ಲಿಯ ಸ್ನೇಹಿತರುಗಳೇನಿದ್ದಾರೆ, ಇಲ್ಲಿರ್ತಕ್ಕಂಥವ್ರು ಎಲ್ಲ ನಿಷ್ಠೆಯಿಂದಿದ್ದಾರೆ. ಈಗ ಆದರೆ ಈಗ ಕೆಲವರೆಲ್ಲ ಫಿಲ್ಟರ್ ಆಗಿ ತಮ್ಮ ಎಲ್ಲಿದೆ ಜನತಾದಳ, ನಿಮಗೆ ಬುದ್ಧಿ ಇದೆಯಾ, ಬಂದ್ಬಿಡಿ, ಪಂಚಾಯತಿಗೆ ಅಭ್ಯರ್ಥಿಗಳು ಸಿಗೋದಿಲ್ಲ ಜನತಾದಳಕ್ಕೆ ತಮ್ಮ. ಪಾಪ ನನ್ನಿಂದ ದೇವೇಗೌಡರ ಆಶೀರ್ವಾದದಲ್ಲಿ 1900 ಹಬ್ಬ ಇಲ್ಲ, 2004 ಇರಬೇಕು. ಆಗ ಸಾತ್ನೂರ್ಗಿತ್ತು ಕ್ಷೇತ್ರ. ಅವತ್ತು ಅಭ್ಯರ್ಥಿ ಮಾಡಿದಾಗ ಪಾಪ ಒಂದು ಪುಟಗಟ್ಲೆ ನಮ್ಮ ನೆಂಟರಿಷ್ಟವರೇ ವಿದೇಶದಲ್ಲಿ ನನಗೆ ಇಷ್ಟು ದುಡ್ಡು ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಅಂತೇಳಿ ಪಟ್ಟಿ ತಂದು ಕೊನೆಗೆ ನನ್ನ ತಲೆ ಮೇಲೆ ಕಟ್ಟಿದಂತ ಮಹಾನುಭಾವ ದೇವೇಗೌಡರು ನಮ್ಮನ್ನೇನಾದ್ರೂ ಬೈಕೊಳ್ಳಿ. ಪಾಪ ಚನ್ನಪಟ್ಟಣದ ಒಂದು ಕಾರ್ಯಕರ್ತರನ್ನ ಕೊಂಡ್ಕೊಳ್ಳಿಕ್ಕೆ ಪಾಪ ಅಲ್ಲೇ ಹಣದ ತೈರಿ ಹಿಡ್ಕೊಂಡು ಅಲ್ಲೇ ಮನೆ ಮಾಡ್ಕೊಂಡು ಕೂತ್ಬಿಟ್ಟವ. ಈಗ ನಿಮ್ಮಂತ ಪುಣ್ಯಾತ್ಮರು ಬೆಳೆಸಿದಂತ ವ್ಯಕ್ತಿ ನಿಮ್ಮ ಕೈ ಬಿಟ್ಟು ಅಲ್ಲೋ ಕೂತಿದ್ದಾನೆ ಚನ್ನಪಟ್ಟಣದಲ್ಲಿ. ನಮ್ಮ ಕಾರ್ಯಕರ್ತರನ್ನ ಕೊಂಡ್ಕೊಳ್ಳಿ. ಲೋತಮ್ಮ ಕೇಳು ಅಂತಾರೆ.
ಕೇಳು ಅಂತಾರೆ. ಪಾಪ ಅವ್ರ ಮಾತುಗಳು ಕೇಳಿದ್ರೆ, ದೇವೇಗೌಡರ ಬಗ್ಗೆ ಬಳಸಿರ್ತಕ್ಕಂಥ ಪದ ಕೇಳಿದ್ರೆ, ಇವರೆಲ್ಲ ಮುಂದೆ ಏನೇನು ಆಗ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ಶ್ರೀರಾಮನು ನಮಗೆ ದಿನವನ್ನ ಆಚರಣೆ ಮಾಡಿ ದೇವರ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದೇನೆ. ಕೆರಗೋಡಿನ ಶ್ರೀರಾಮನವಮಿಯ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಗೆ ಪೂಜೆ ಸಲ್ಲಿಸಿ ಬಂದು ಮಾತನಾಡ್ತಾ ಇದ್ದೇನೆ. ಇವತ್ತು ನಿಮಗೆ ಅನ್ಯಾಯ ಮಾಡಿದ್ದೇವೆ. ಕನಕಪುರದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಂದ ಅನ್ಯಾಯ ಆಗಿದೆ. ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ನಾನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನಿಂದ ಅನ್ಯಾಯ ಆಗಿರ್ತಕ್ಕಂಥದ್ದು ನಾನು ಮಾಡಬೇಕು ಅಂತ ಮಾಡಿದವನಲ್ಲ. ಈ ಕ್ಷೇತ್ರದಲ್ಲಿ ನೀವು ಪಟ್ಟಿರ್ತಕ್ಕಂಥ ಕಷ್ಟ, ಈ ಪಕ್ಷವನ್ನು ಉಳಿಸ್ಲಿಕ್ಕೆ ನೀವು ಪಟ್ಟಿರ್ತಕ್ಕಂಥ ಹಿಂಸೆ, ಇದೆಲ್ಲವನ್ನ ನಾನು ನೋಡಿದ್ದೇನೆ. 1999 ಇರ್ಲಿ ಹೇಳ್ತೀನಿ ಕೇಳೋಣ, ಸಮಾಧಾನವಾಗಿ ಕೇಳು. ನಾನು ಹೇಳದ್ನ ನನ್ನಿಂದ ಯಾವುದು ತಪ್ಪುಗಳಾಗಿಲ್ಲ, ಕೇಳೋಣ ಹೇಳ್ತೀನಿ. ನಾನು ಎಂದೂ ಸಹ ಈ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನ ಈಗಿನ ಮಹಾನ್ ಭಾವರುಗಳೇನಿದ್ದಾರಲ್ಲ, ನನ್ನ ಜೀವನದಲ್ಲಿ ಎಂದೂ ರಾಜಿಗೆ ಒಳಗಾಗಿಲ್ಲ. ಇದು ನನಗೆ ದೇವರ ಸಭೆ, ಇದು ಎಂದೂ ನಾನು ರಾಜಿಗೆ ಒಳಗಾಗಿಲ್ಲ. ಒಂದು ಬಾರಿ ನಾನು 2009 ಲೋಕಸಭಾ ಸದಸ್ಯ ನೀವೇ ಮಾಡಿದ್ವಿ. 2ನೇ ಬಾರಿ ಕರ್ನಾಟಕ ಭವನ ದೆಹಲಿನಲ್ಲಿ ರಾತ್ರಿ 10:30 ಗಂಟೆವರೆಗೂ ಕೂತಿದ್ದ ಪುಣ್ಯಾತ್ಮ. ನನಗೆ ಕನಕಪುರ ಕ್ಷೇತ್ರ ಒಂದಕ್ಕೆ ನೀವು ಕೈ ಹಾಕಬೇಡಿ, ಇನ್ನುಳಿದ ರಾಮನಗರದ ಎಲ್ಲಾ ಜಿಲ್ಲೆಗಳು ನೀವೇ ಇಟ್ಟುಕೊಳ್ಳಿ, ತಾಲೂಕಿನ ನಿಮ್ ಸುದ್ದಿಗೆ ಬರೋದಿಲ್ಲ. ಇದೊಂದು ಕ್ಷೇತ್ರಕ್ಕೆ ನೀವು ಕೈ ಹಾಕಬೇಡಿ. ಒಂದು ಚರ್ಚೆ ಮಾಡಿದಂಥದ್ದು ಇವತ್ತು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಆ ದಿನದಿಂದಲೂ ನಾನು ಹೇಳ್ತಾ ಇದ್ದೇನೆ, ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ, ನಿಮಗೆ ನಾನು ರಕ್ಷಣೆ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ. ಅದಕ್ಕೆ ಕಾರಣ 1999 ನಾನು ಚುನಾವಣೆಯಲ್ಲಿ ಸೋತೆ, ಇದೇ ಸಾತ್ನೂರಿನಲ್ಲಿ. ಒಂದು ದಿವಸ ನಾನು ಕೋಡೆಹಳ್ಳಿ ಭಾಗಕ್ಕೆ ಬಂದಾಗ ಅಲ್ಲೊಂದು ಟೀ ಸ್ಟಾಲ್ ಇಟ್ಕೊಂಡಿದ್ರು ಒಬ್ಬರು ತಾಯಿ, 3 ಜನ ಹೆಣ್ಣು ಮಕ್ಕಳು. ನನ್ನ ಜೀವನದಲ್ಲಿ ಅದು ಯಾವುದನ್ನು ಮರ್ತಿಲ್ಲ. ನಮ್ಮ ತಂದೆ ಈ ಪಕ್ಷ ಬೆಳೆಸಿದ ಕಾರ್ಯಕರ್ತರನ್ನ ಯಾವ ರೀತಿ ಗೌರವಿಸಬೇಕು ಅಂತಕ್ಕಂಥದನ್ನ ಕಲಿಸ್ಕೊಟ್ಟಿದ್ದಾರೆ. ನಾನು ಅಲ್ಲಿ ಬಂದಾಗ ಆ ಹೆಣ್ಣು ಮಗಳು ಆ ಟೀ ಅಂಗಡಿಯನ್ನು ಇಟ್ಕೊಂಡಿದ್ರು, ಒಂದು ಗ್ಲಾಸ್ನಲ್ಲಿ ಟೀ ತಂದು ಕೊಟ್ಲು. ವೀರಶೈವ ಸಮಾಜದ ಹೆಣ್ಣು ಮಗಳು. ಏನಪ್ಪ ನೀನ್ ಯಾಕಪ್ಪ ತರ್ತಾ ಇದೀಯಾ, ಕಿರಾತಕರು ನೋಡಿದ್ರೆ ನೀನು ಉಳಿಸ್ತಾರೇನಪ್ಪ ಅಂತಕ್ಕಂಥ ಮಾತು ಕೇಳಿದ್ರು. ಅಯ್ಯೋ ಭಗವಂತ ಕೊಟ್ಟಿರೋದು ಜೀವ, ಇದಕ್ಕೆಲ್ಲ ಎದುರೋಣ ಅಂತಕ್ಕಂಥ ಮಾತನ್ನ ಹೆಣ್ಣು ಮಗಳು ಹೇಳಿದ್ರು. ಅದೇ ದಿನ ಆ ಮೊದಲನೇ ಫ್ಲೋರ್ ಕೂತಿದ್ದೆ. ಒಬ್ಬ ಕಾರ್ಯಕರ್ತರು, ಊರು ನಮ್ಮ ಕೊನೆ ಊರು ಯಾವ್ದಣ್ಣ, ಅದು ಕೆಬ್ರಕ್ಕೆ, ಇದು ಉಣಸ್ತಳ್ಳಿದಲ್ಲ, ಕೋಡಹಳ್ಳಿ ಅಲ್ಲ, ಒಂದು ಎರಡೇ ಪದ, ಅದು ಕಾಯಿಂದ ಶುರುವಾದ ಅದು ಅಲ್ಲ, ಇಲ್ಲ ಅದಿರಲಿ, ಸ್ವಲ್ಪ ನನ್ನ ತಲೆಗೆ ಬರಬೇಕು. ಅದು ನನ್ನ ಕೆಬರೆ ಗ್ರಾಮದಲ್ಲಿ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತ ಒಂದು ಆಶ್ರಯ ಮನೆ ಕೊಟ್ಟಿಲ್ಲ, ನ್ಯಾಯಯುತವಾಗಿ ಕೊಡಬೇಕು ಅವನಿಗೆ. ಅದಕ್ಕೆ ಯಾತಿ ಕೊಡಲಿಲ್ಲ ಆ ಭಕ್ತಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಲಿಲ್ಲ ಅಂತ ಹೇಳಿ ನಾನು ಹೇಳಿದೆ. ಯಾಕೆ ಜನತಾದಳ ಅಂತೇಳಿ ನಿಮಗೆ ಸಿಗಬೇಕಾದಂತ ಒಂದು ಫಲಾನುಭವಿ ಏನಿದ್ದೀರಿ, ಮನೆ ಕೊಡ್ತಾ ಇಲ್ಲ, ಒಂದು ಕೆಲಸ ಮಾಡೋಣ, ಹೋಗತ್ತಾಗ ಮುಂದೆ ಅರ್ಜಿ ಕೊಟ್ಟು ಮನೆ ತಗೋ ಅಂತ ಹೇಳಿದೆ. ಆ ಮನುಷ್ಯ ಹೇಳ್ತಾನೆ, ಅವತ್ತು ನನ್ನ ಕೈ ಕಡಿದ್ರು ಸಹ ಅವನ ಮುಂದೆ ಹೋಗಿ ನಾನು ಕೈ ಮುಗಿದು ನಿಲ್ಲಲ್ಲ ಅಂತ ಕೆಲಸ ಮಾತಾಡ್ತೀನಿ. ಇದು ಕನಕಪುರದ ನನ್ನ ಕಾರ್ಯಕರ್ತರು, ದೇವೇಗೌಡರನ್ನ ಬೆಳೆಸಿದಂತ ಕನಕಪುರದ ತಂದೆ ತಾಯಂದರು. ನಾನು ದ್ರೋಹ ಮಾಡಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತೇನೆ, ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು 2018ನೇ ಇಸ್ವಿಯವರೆಗೆ ಹೋರಾಟ ಮಾಡಿದ್ದೇನೆ. 2006 ಚುನಾವಣೆ 8ರಲ್ಲಿ ಕೇವಲ 3,000 ಮತ ಏನು ಬಂದಿದ್ರೆ ಅವತ್ತು ರಾಜಕೀಯ ಮುಗಿತಾ ಇತ್ತು. ನಮ್ಮಲ್ಲೇ ಕೆಲವು ದೋಷಗಳು. ಈಗಲೂ ಇವತ್ತೇರಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಾಳೆಯಿಂದ ಮತ್ತೆ ನಿಮ್ಮಗಳ ಮೇಲೆ ಬೇಟೆ ಪ್ರಾರಂಭ ಆಗುತ್ತೆ. ಮಧ್ಯರಾತ್ರಿಲಿ ಕದ ತಡ್ಕೊಂಡು ಬರ್ತಾರೆ. ಈಗ
ಯಾಕೆಂದ್ರೆ ನಾನು ಇದೆಲ್ಲ ನೋಡ್ಬಿಟ್ಟಿದ್ದೀನಿ ಈ ಕ್ಷೇತ್ರದಲ್ಲಿ ಮಧ್ಯರಾತ್ರಿ. ಯಾಕೆಂದ್ರೆ ನಾನು ಸಾತ್ನೂರಿನಲ್ಲಿ ನಿಂತಾಗ ವಿಡಿಯೋ ಮಾಡಿಸೋರು. ನಾನು ಹಳ್ಳಿಗಳಿಗೆ ಹೋದಾಗ ಸಾತ್ನೂರಿನಲ್ಲಿ ನನ್ನ ಜೊತೆ ಬರ್ತಕ್ಕಂಥದ್ದು ಎಲ್ಲ ಜನಗಳು ವಿಡಿಯೋ ಮಾಡೋದು. ಅರ್ಧ ರಾತ್ರಿ ಹೋಗಿ ಅವ್ರ ಮನೆ ಬಾಗಿಲು ತಟ್ಟಿ ಅಲ್ಲೇ ಮಲಕೊಂಡು ಕೈ ಮುಗಿದ್ದೀವಿ, ನನ್ನ ಮರ್ಯಾದೆ ಉಳಿಸಿ, ಎಷ್ಟು ಬೇಕು ಹೇಳಿ ತಗೊಳ್ಳಿ ಅಂತ ಹೇಳಿ ಯಾವ ರೀತಿ ಜನತೆಯನ್ನ ಮರಳು ಮಾಡಲಿಕ್ಕೆ ಕಾರ್ಯಕರ್ತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದರ ಅನುಭವ ನನಗಾಗಿದೆ ಈ ಕ್ಷೇತ್ರದಲ್ಲಿ. ನಾನು ಇವತ್ತಿನ ರಾಜಕಾರಣದಲ್ಲಿ ಇವತ್ತೇನು ನಾವು ಡಾಕ್ಟರ್ CN ಮಂಜುನಾಥ್ ನಿಂತಿದ್ದಾರೆ, 18ರ ಚುನಾವಣೆ ನಾನು ಕಾಂಗ್ರೆಸ್ ಜೊತೆ ಸರ್ಕಾರದಲ್ಲಿ ಭಾಗಿಯಾಗಬೇಕು ಅಂತ ಇದ್ದವನಲ್ಲ. ಸನ್ಮಾನ್ಯ ಸಿಂಧಿಯಾ ಅವರು 2013ರಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಇದೇ ಸಿದ್ದಮರಿಗೌಡರು ಎಲ್ಲ ಅವರು ಸಿಂಧಿಯಾ ಅವರನ್ನ ನಾವು ಅಭ್ಯರ್ಥಿ ಮಾಡಿದ್ರೆ 2008ರಲ್ಲಿ 6,000 ಮತದಲ್ಲಿ ಸೋತಿದ್ದು ಅವತ್ತು ನಮ್ಮ ಕಾರ್ಯಕರ್ತರು, ಕೇವಲ 6,000 ಮತದಲ್ಲಿ. 13ನೇ ಇಸ್ವಿನಲ್ಲಿ ಸಿಂಧಿಯಾ ಅವರನ್ನ ನಾವು ಅಭ್ಯರ್ಥಿ ಮಾಡಿದ್ರೆ ಆ ಆರ್ಥಿಕವಾಗಿ ಬಲಾಢ್ಯರಾಗಿರತಕ್ಕಂಥವ್ರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಅನುಕೂಲ ಆಗುತ್ತೆ. ಅಣ್ಣ ನೀವೊಂದು ತೀರ್ಮಾನ ಮಾಡೋದು ಒಳ್ಳೇದು ಅಂತ ಹೇಳಿ ಸಿದ್ದಮರಿಗೌಡ್ರೆ ಸೂತ್ರಧಾರರು. ಆಗ ನಾನು ಹೇಳಿದೆ ದುಡುಕಬೇಡಿ ಅಂತ ಹೇಳಿದೆ. ಆದರೂ ಅಂತಿಮವಾಗಿ ಅವರನ್ನ ಅಭ್ಯರ್ಥಿ ಮಾಡಿದ್ರು. ಅದು ಯಾವ ತರ ಚುನಾವಣೆಗಳು ನಡೆಸ್ಕೊಂಡ್ರು ಅವೆಲ್ಲ ನನಗೆ ಚರ್ಚೆ ಮಾಡಕ್ ಹೋಗಲ್ಲ. ಎಲ್ಲಿಂದ ನಮಗೆ ಹಿನ್ನಡೆ ಪ್ರಾರಂಭ ಆಯಿತು ಅನ್ನೋದಕ್ಕೆ 2006ರಲ್ಲಿ ಇದೇ ಈಗೇನು ಹೋಗಿ ಪಾಪ ದೊಡ್ಡ ಸೇನಾಧಿಪತಿ ಆಗ್ಬಿಟ್ಟಿದ್ದಾನಲ್ಲ, ಈಗ ನಮ್ಮ ಹತ್ರ ಬೆಳೆದವನು ಸೇನಾಧಿಪತಿ. ಅದೇ ಸಿಂಧಿಯಾ ಅವರ ಮನೆ ಮುಂದೆ ಹೋಗಿ ಬೇಡ್ಕಂಡ ನನಗೆ ಆಶೀರ್ವಾದ ಮಾಡಿ ಅಂತ. ಸಿಂಧಿಯಾ ಅವರ ಹೊತ್ತು ಅವನಿಗೆ ಆಶೀರ್ವಾದ ಮಾಡಲಿಲ್ಲ. ಸಿಂಧಿಯಾ ಅವರು ಈ ಪಕ್ಷದಲ್ಲಿ ಬೆಳೆದರು. 25 ವರ್ಷ ಈ ಕನಕಪುರದ ಕ್ಷೇತ್ರದ ಜನತೆ 1,000 ಮತ ಇಲ್ಲ ಸಿಂಧಿಯಾ ಅವರ ಒಂದು ಸಮಾಜದಲ್ಲಿ. ದೇವೇಗೌಡರು ಅವ್ರನ್ನ ಇಲ್ಲಿ ಪರಿಚಯ ಏನು ಮಾಡಿದ್ರು, 1983 ಚುನಾವಣೆ, ಪುಣ್ಯಾತ್ಮ ತಂದೆ ತಾಯಿದ್ರು ಜಾತಿ ಮುಖ ನೋಡದೆ ಬೆಳೆಸಿದ್ರಿ. ಅವರಿಗೆ ಈ ಕ್ಷೇತ್ರವನ್ನು ಯಾವ ರೀತಿ ಇಟ್ಟಿದ್ರು ನಾನು ನೋಡಿದ್ದೇನೆ. ದೇವೇಗೌಡರನ್ನೇ ಒಂದು ಬಾರಿ ಸೋಲಿಸಿದ್ರಿ. ಅಂತ ವ್ಯಕ್ತಿ ಇವತ್ತು ಜನತಾದಳ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ 25 ವರ್ಷಗಳ ಕಾಲ ಶಾಸಕರಾಗಿ 15-20 ವರ್ಷ ಮಂತ್ರಿ ಆದಂತ ಆ ವ್ಯಕ್ತಿ ಇವತ್ತು ಈ ಕ್ಷೇತ್ರವನ್ನು ಹಾಳು ಮಾಡಿದ್ದು. ನಾನು ಹಾಳು ಮಾಡಿದ್ದಲ್ಲ, ಸರಿಯಾಗಿ ನಡ್ಕೊಳ್ಳಿಲ್ಲ. 1994 UK ಸ್ವಾಮಿ ಇವತ್ತು ನಮ್ಮ ಹತ್ರ ಇಲ್ಲ, ನಮ್ಮ ಮುಂದೆ ಜೊತೆಲಿಲ್ಲ, ತೀರ್ಕೊಂಡು ಹೋಗಿದ್ದಾರೆ. ಕೇವಲ 500 ಮತದಲ್ಲಿ UK ಸ್ವಾಮಿ ಸೋತಿದ್ದಾರೆ ಅಂತ ಹೇಳಿ ಅವತ್ತಿನ ತಹಶೀಲ್ದಾರ್ ಏನು ಚುನಾವಣಾಧಿಕಾರಿ ಇದ್ರು, UK ಸ್ವಾಮಿಯನ್ನ ಸಾತ್ನೂರ ಜನತೆ ಗೆಲ್ಲಿಸಿದ್ರು ಅವತ್ತು. ಆದರೆ ಅಧಿಕಾರಿಗಳ ಮುಖಾಂತರ ಪ್ರಭಾವ ಬೀರಿ ಅವತ್ತೇನು ಅವರು ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡಿ ಆ ಚುನಾವಣಾಧಿಕಾರಿ ಕದ್ದು ಹೋದ. ಇದು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ಡಾಕ್ಟರ್ CN ಮಂಜುನಾಥ್ ಚುನಾವಣೆಗೆ ನಿಂತು ಸಿಂಧಿಯಾ ಅವರಿಗೆ ಫೋನ್ ಮುಖಾಂತರ ದಯವಿಟ್ಟು ಆಶೀರ್ವಾದ ಮಾಡಿ ಅಂದ್ರೆ ಇವತ್ತು ಆ ವ್ಯಕ್ತಿಗಳ ಜೊತೆ ವೆಹಿಕಲ್ ನಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ. DK ಸುರೇಶ್ ಮತ ಕೊಡಿ ಅಂತ. ಯೋಚನೆ ಮಾಡಿ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೇನೆ, 2018 ಚುನಾವಣೆ ಅವತ್ತೇನೋ ಕೆಲವೆಲ್ಲ ನಡೀತು. ಸರ್ಕಾರ ಮಾಡಬೇಕಾಯ್ತು. ನನಗಿವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ. ದೇವೇಗೌಡರು ಅವರ ತಲೆನಲ್ಲಿ 62 ವರ್ಷಗಳ ಕಾಲ ಈ ಕಾಂಗ್ರೆಸ್ನ ನಂಬಿ ಅವ್ರ ರಾಜಕೀಯ ಜೀವನವನ್ನೇ ಹಾಳು ಮಾಡಿಕೊಂಡ್ರು. ಆಕ್ಚುಲಿ ಹೇಳ್ತಾರೆ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಮಾರಸ್ವಾಮಿ ಅವರ ಹೆಸರಿಗೆ ಕಳಂಕ ತಂದ. ನನ್ನ ಬಗ್ಗೆ ಅಪ್ರಚಾರ ಮಾಡ್ತಾ ಇದ್ರು. ಬಿಜೆಪಿ ಜೊತೆ ನೀವು ಮೈತ್ರಿ ಮಾಡ್ಕೊಂಡ ಮೇಲೆ ಮೊನ್ನೆ ದಿನ ನರೇಂದ್ರ ಮೋದಿ ಅವರ ಜೊತೆ ಮೈಸೂರಿನಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಮಾತನ್ನ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಇವತ್ತು ನನ್ನ ಮಗನನ್ನ
ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸು ಅಂತ ಹೇಳಿ ನಾನೇ ಕಳಿಸ್ಕೊಟ್ಟಿದ್ದೇನೆ ಅಂತ ಹೇಳಿ ಆ 2 ಲಕ್ಷದ ಜನತೆ ಮುಂದೆ ದೇವೇಗೌಡರು ಏನು ಹೇಳಿದ್ದಾರೆ. ಅದಕ್ಕೆ ಕಾರಣ ಅವರು ಎಷ್ಟು ನೊಂದಿರಬಹುದು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ. ಸತತವಾಗಿ ಅವರು 62 ವರ್ಷಗಳ ಕಾಲ ಈ ದೇಶದಲ್ಲಿ ಜಾತ್ಯತೀತ ಶಕ್ತಿಗಳು ಉಳಿಬೇಕು, ಸೆಕ್ಯುಲರಿಸಂ ಉಳಿಬೇಕು ಅಂತ ಹೇಳಿ ಬಂದಂತವರೇನಿದ್ದಾರೆ. 62ರಲ್ಲಿ ಅವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಲಿಲ್ಲ ಘೋಷಣೆ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಅಲ್ಲಿಂದ ಅವರ ರಾಜಕೀಯ ಜೀವನ ಪ್ರಾರಂಭ ಆಯಿತು. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದರು. ಅವರು ಎಂದೂ ಸಹ ಒಂದು ಜಾತ್ಯತೀತ ಶಕ್ತಿ ಉಳಿಬೇಕು ಅಂತ ಪ್ರಯತ್ನ ಪಟ್ಟಂತದ್ದೇನಿದೆ. ಈಗ ಹೇಳ್ತಾರೆ ಪಾಪ ನಮ್ಮ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಪಕ್ಷ ಅಂತಾರೆ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ನವರಲ್ಲ, 197 ಜನ ರಾಜಕೀಯ ನಮ್ಮ ಪ್ರಾದೇಶಿಕ ಪಕ್ಷಗಳ ಮತ್ತು ಕಮ್ಯುನಿಸ್ಟ್ ಪಕ್ಷದ ಲೋಕಸಭಾ ಸದಸ್ಯರು ಏನಕ್ಕೆ ಆಯ್ಕೆ ಆಗಿದ್ರು ಅವರು ದೇವೇಗೌಡರನ್ನ ಗುರುತಿಸಿದ್ರು. ಇವರು 140 ಸೀಟ್ ಬಂದಿತ್ತು, ಯುನೈಟೆಡ್ ಫ್ರಂಟ್ ಅಂತ ಮಾಡಿ ಬೆಂಬಲ ಕೊಟ್ಟರು. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಹೇಳ್ತಿರಲ್ಲ ಶಿವಕುಮಾರ್, ಸಿದ್ದರಾಮಯ್ಯನವರೇ, ದೇವೇಗೌಡರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ 10 ತಿಂಗಳಿಗೆ ಇಳಿಸಿದ್ರಲ್ಲ. ದೇವೇಗೌಡರು ಏನ್ ತಪ್ಪು ಮಾಡಿದ್ರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಳಿಸಬೇಕಾದ್ರೆ? ನೀವು ನನ್ನ ಜನತೆ ನೀವು ಯೋಚನೆ ಮಾಡಿ. ಹೇಳ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ದು. ಕುಮಾರಸ್ವಾಮಿನ 5 ವರ್ಷ ಕೇವಲ 39 ಸ್ಥಾನ ಗೆದ್ದಿದ್ದ. 5 ವರ್ಷ ಈ ರಾಜ್ಯ ಆಳು ಅಂತೇಳಿ ನಾವು ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟು ಅಂತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದ್ಯಾವುದೋ ಜಾರ್ಜ್ ಅವ್ರದ್ದು ಹೋಟ್ಲ್ ಇದೆ ಅಲ್ಲೆಲ್ಲ ಏರ್ಪೋರ್ಟ್ ರೋಡಲ್ಲಿ ಬರಕ್ಕೆ ಹೇಳ್ತಾರೆ. ನನ್ನನ್ನ ಆ ಹೋಟ್ಲ್ ಕಾರಿಡಾರ್ ಮುಂದೆ ಫುಟ್ಪಾತ್ ನಲ್ಲಿ ನಿಲ್ಲಿಸಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ಗಂಟೆನಲ್ಲಿ ಬರಕ್ಕೆ ಹೇಳಿ ಆ ಹೋಟ್ಲಲ್ಲಿ ಕಾರಿಡಾರ್ ನಲ್ಲಿ ನಿಲ್ಲಿಸ್ತಾರೆ. ಕೇಳೋದಿಕ್ಕಿಲ್ಲ ನನ್ನ. ಈ ರೀತಿ ನಡೆಸ್ಕೊಂಡ್ ಬಂದಂತವ್ರು ಏನೋ ಪ್ರಮಾಣ ಮಾಡ್ಬೇಕಂತ ನಾನು. ಪಾಪ ಇವರು ನನ್ನ ಬೆಂಗಾವಲಾಗಿ ನಿಂತು ಪಾಪ ಮಾಧ್ಯಮಗಳಲ್ಲಿ ಬರೆಸ್ಕೊಂಡ್ರು. ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಬಂಡೆಯಾಗಿ ನಿಂತಿದ್ರು ಅಂತ. ಸರ್ಕಾರ ರಚನೆ ಮಾಡದ 48 ಗಂಟೆನಲ್ಲಿ ರಮೇಶ್ ಜಾರಕಿಹೊಳಿ ಯಾತಿಕಪ್ಪ 8 ಜನ MLAಗಳು ಕರ್ಕೊಂಡು ಅದೆಲ್ಲೋ ಅಜ್ಮೀರ್ಗೆ ಹೋದ್ರಲ್ಲ. ಯಾಕೆ ಹೋದ್ರು? ನಿಮಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಘರ್ಷ ಯಾಕೆ ಪ್ರಾರಂಭ ಆಯಿತು? ಯಾವ ಕಾರಣಕ್ಕೋಸ್ಕರ, ಯಾರಿಗೋಸ್ಕರ ನಿಮ್ಮಿಬ್ಬರು ಕಿತ್ತಾಟ ನಡೆದು? ನಾನು ಮುಖ್ಯಮಂತ್ರಿಯಾದ 48 ಗಂಟೆಯಲ್ಲಿ ಸರ್ಕಾರ ತೆಗಿತೀವಿ ಅಂತ ಹೇಳಿ ಇದೇ ಕಾಂಗ್ರೆಸ್ನವರು ಹೊರಟರು. ಅಲ್ಲಿ ಸಿದ್ಧವನದಲ್ಲಿ, ಧರ್ಮಸ್ಥಳದ ಸಿದ್ಧವನದಲ್ಲಿ ಇದೇ ಸಿದ್ದರಾಮಯ್ಯನವರು ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತಾರೆ, ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಪಾರ್ಲಿಮೆಂಟ್ ಚುನಾವಣೆ ಮುಗಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಿತ್ತಾಕ್ತೀವಿ, 1 ವರ್ಷ ಸಮಾಧಾನವಾಗಿರಿ ಅಂತ ಹೇಳಿ ಅಲ್ಲಿ ಸಿದ್ಧವನದಲ್ಲಿ ಇದೇ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ದೇವೇಗೌಡರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಈ ನಾಯಕರುಗಳ ಮುಂದೆನೇ ಹೇಳಿದ್ರು. ಒಬ್ಬ ದಲಿತ ಸಮಾಜದ ಮುಖಂಡರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಇದು ಅವತ್ತು ನಡೆದಂತ ಘಟನೆ. ಏನು 5 ವರ್ಷ ಸರ್ಕಾರ ನಡೆಸುವಂತ ಕೊಟ್ರಂತೆ. ಯಾವ್ಯಾವ ರೀತಿ ಹಿಂಸೆ ಕೊಟ್ಟರು ಅದೆಲ್ಲ ಹೇಳಕ್ ಹೋದ್ರೆ ಒಂದು ದಿನ ಬೇಕು ನನಗೆ. ಆ 14 ತಿಂಗಳು ನನ್ನ ಆಡಳಿತ ಯಾವ ರೀತಿ ನಡೆಸಬೇಕಾಯ್ತು ಅಂತ ಅದೆಲ್ಲ ಒಂದು ಭಾಗ ಇರಲಿ. ಇವತ್ತು ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಇಲ್ಲಿ ಸಂಗಮದಿಂದ ಹೊರಟ್ರಲ್ಲ, ಸಂಗಮದಿಂದ ಪಾದಯಾತ್ರೆ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ಕಟ್ತೀವಿ ಅಂದ್ರಲ್ಲ, ಕಟ್ಲಿಕ್ಕೆ ಆಯ್ತಾ? 136 ಸ್ಥಾನ ಕೊಟ್ಟಿದ್ದೀರಿ ನೀವು. ಈಗ ಹೇಳ್ತಾರೆ ದೇವೇಗೌಡರು, ಈಗ ಹೇಳ್ತಾರೆ ಅವತ್ತು ವಿರೋಧ ಮಾಡಿಬಿಟ್ರು. ಕುಮಾರಸ್ವಾಮಿ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ವಿರೋಧ ಮಾಡಿದ್ರು. ನರೇಂದ್ರ ಮೋದಿ ಅವರ ಜೊತೆ ಈಗ ಚೆನ್ನಾಗಿದ್ದಾರೆ, ಪರ್ಮಿಷನ್ ಅವರು ತಗೊಂಡ್ಬರಲಿ. ಬಿಜೆಪಿ 25 ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳಿಂದ ಪರ್ಮಿಷನ್ ಕೊಡಿಸ್ಲಿ ಅಂತಾರೆ. ಮತ್ತೆ ನೀವ್ಯಾಕೆ ಪಾದಯಾತ್ರೆ ಮಾಡಿದ್ರಿ? ಆಗಲೇ ಲೋಕಸಭಾ ಸದಸ್ಯರು ಬಿಜೆಪಿ ಅವರಿಗೆ ಪ್ರಧಾನಮಂತ್ರಿ ಹತ್ರ ಅನುಮತಿ ಕೊಡಿಸಿ ಅಂತೇಳಿ ಆಗ್ಲೇ ಕೇಳಿದ್ರಾಗಿತ್ತು. ಇಲ್ಲಿ ಸಂಗಮದಿಂದ ಜಾತ್ರೆ ಮಾಡ್ಕೊಂಡು ಹೊರಟ್ರಲ್ಲ, ಜಾತ್ರೆ ಮಾಡ್ಕೊಂಡು ಅವತ್ತು ಇಲ್ಲೆಲ್ಲ ರಸ್ತೆ ಬದಿಲೆಲ್ಲ ಬೀದಿ ದೀಪ ಹಾಕಿದ್ದು ನೀವು ನೋಡಿದ್ರೆ. ನನ್ನ ಮನೇಲಿ ದೀಪಾವಳಿ ಹಬ್ಬದ ದಿವಸ ಅವನು ಯಾರೋ ಆ ಕರೆಂಟ್ ಇದು ಕೊಡೋನು, ಆ ದೀಪ ನಿಮ್ಮ ಲೈಟ್ ಹಾಕೋನು,
ನನ್ನ ಗಮನಕ್ಕೆ ಬರದೇ ಇದೆ ಎಂಥದ್ದು ಇದನ್ನ ಆಗ್ತಾ ಇದ್ರ ಲೈಟ್ನ ಅಂತ ಹೇಳಿ. ಕುಮಾರಸ್ವಾಮಿ ಕರೆಂಟ್ ಕಳ್ಳ ಅಂತೇಳಿ ಪೋಸ್ಟರ್ ಹಾಕಿಸ್ತೀಯಲ್ಲಪ್ಪ, ನೀನು ಏನೇನು ಮಾಡಿದೀಯಪ್ಪ, ಮಾಡಿರೋದು ಏನೇನು ಮಾಡಿದೀಯ? ಯಾವ ಮಟ್ಟಕ್ಕೆ ನಮ್ಮನ್ನ ನೊಡಗಿಸ್ಕೊಂಡಿದ್ದೀರಿ? ಪಾಪ ಏನೋ ಒಳ್ಳೆ ಸ್ನೇಹಿತನಂತೆ, ಈ ಒಳ್ಳೆ ಸ್ನೇಹಿತರ ಬಗ್ಗೆ ನೀವು ದೂರ ಸಲ್ಲಿಸ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಯಾವ ಒಳ್ಳೆ ಸ್ನೇಹಿತ? ಇಲ್ಲೇನೋ ಭಾಷಣ ಮಾಡ್ಬೇಕಾದ್ರೆ ನಾನು ಬರ್ಬೇಕಾದ್ರೆ ಮಾತಾಡ್ತಾ ಇದ್ದ, ಚಕ್ರವ್ಯೂಹದ ಅಭಿಮನ್ಯುನ ಕತೆ ಈ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ರಿ. ಒಂದು ಕಡೆ ಬಂದು ಕೈ ಎತ್ತಿದ್ರಿ, ಇನ್ನೊಂದು ಕಡೆ ಬಂದು ಹಿಂದ್ಗಡೆ ಬೆನ್ನಿಗೆ ಚೂರಿ ಇಟ್ಟಿದೆ. ಸಿದ್ದರಾಮಯ್ಯವ್ರು ಹೇಳಿಲ್ವೇ ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದ್ ನಾವೇ, ಕಾಂಗ್ರೆಸ್ನವರು ಸೋಲಿಸಿದ್ರು ಅಂತ ಹೇಳಿ? ನೀವು ಅಷ್ಟೊಂದು ನಮಗೆ ರಕ್ಷಣೆ ಕೊಟ್ಟವರು ಪಾಪ. ರಾಮನಗರದಲ್ಲಿ ಬಿಲ ಕೊರೆದಿದ್ದು ಯಾರು? ಭದ್ರಕೋಟೆ ರಾಮನಗರ ಜನತಾದಳಕ್ಕೆ. ರಾಮನಗರಕ್ಕೆ ಎಂಟ್ರಾಗಕ್ಕಾಗಿರ್ಲಿಲ್ಲ ನೀವು ಅಣ್ಣ ತಮ್ಮಂದರು. ರಾಮನಗರಕ್ಕೆ ಹೊಂದಾಣಿಕೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋದಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದ 2019 ಈ ಚುನಾವಣೆಯಲ್ಲೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಕನಿಷ್ಠ 15,000 ಮತವನ್ನ, ಹೆಚ್ಚಿನ ಮತವನ್ನು ನೀವು ತರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ. ನಿಮಗೆ ಕೆಲವು ದುಡುಕಿ ಹಲವಾರು ಬಾರಿ ತಪ್ಪು ನಿರ್ಧಾರಗಳನ್ನು ಮಾಡಿದ್ದೀರಿ. ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ನಾನು ಒಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರದಲ್ಲಿ ಭಾಗವಹಿಸಿದ್ದೆ, ತಪ್ಪು ಮಾಡ್ಕೊಂಡೆ, ನನ್ನ ಪಕ್ಷ ಹಾಳು ಮಾಡಿದ್ದಾರೆ. ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಅವರಪ್ಪ ಕಟ್ಟಿರ್ತಕ್ಕಂಥ ಜನತಾದಳವನ್ನ ಮಾರಾಟ ಮಾಡಿಬಿಟ್ಟಿದ್ದಾನೆ. ಆ ಪಕ್ಷ ಮುಳುಗೋಯ್ತು. ಜೆಡಿಎಸ್ನ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ನಮ್ಮ ಆಫೀಸ್ ಬಾಗಿಲು ತೆಗೆದಿದೆ, ನಮ್ಮ ಮನೆ ತೆಗೆದಿದೆ, ಬನ್ನಿ ಬನ್ನಿ ಅಂತ ಕರೀತಾವೆ. ಪಾಪ ಶಿವಕುಮಾರ್ ಅವರು, ಅವ್ರ ಪಕ್ಷ ಇಷ್ಟೊಂದು ಬಲಯುತವಾಗಿದ್ರೆ ಇನ್ನು ಬೇರೆ ಪಕ್ಷಗಳ ಕಾರ್ಯಕರ್ತರನ್ನ ಬನ್ನಿ ಬನ್ನಿ ಅಂತ ಯಾಕಪ್ಪ ಕರೀತೀಯ? ಪಾಪ ಹೇಳ್ತಾರೆ ಜೆಡಿಎಸ್ ಪಕ್ಷ ಉಳಿಬೇಕು, ಜೆಡಿಎಸ್ ಪಕ್ಷ ಸಾಯಬಾರದಂತೆ, ಜೆಡಿಎಸ್ ಪಕ್ಷ ಉಳಿಬೇಕಂತೆ. ಉಳಿಯಕ್ಕೆ ಏನ್ ಮಾಡ್ತಾ ಇದೆಯಾ ಹೇಳಪ್ಪ? ಈ ಪಕ್ಷ ಉಳಿಸ್ಲಿಕ್ಕೆ ಈ ಜೆಡಿಎಸ್ ನ ಮುಗಿಸಬೇಕು ಅಂತ ಹೇಳಿ ನನ್ನ ಜೊತೆ 10 ಜನ ಶಾಸಕರು ಈಗಾಗಲೇ ನಮ್ಮ ಮನೆ ಕಾಂಪೌಂಡ್ ಬಂದ್ಬಿಟ್ಟವ್ರೆ. 12 ಜನ ರೆಡಿ ಆಗವ್ರೆ. ಜೆಡಿಎಸ್ ಮುಳುಗಿಸ್ತೀನಿ ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ಜೆಡಿಎಸ್ ಉಳಿಬೇಕು ಅಂತ ಹೇಳ್ತೀರಲ್ವೇ? ದಯವಿಟ್ಟು ಇವತ್ತು ಈ ಸಭೆಯನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನ್ ಮಾಡಿದ್ದೀರಿ? ನಿಮಗೆ ಶಕ್ತಿ ಇದೆ, ನೋಡಿದ್ದೀರಿ ಇವರ ಅಟ್ಟಹಾಸಗಳನ್ನ, ಎಷ್ಟು ಕುಟುಂಬಗಳ ಪರಿಸ್ಥಿತಿಗಳನ್ನು ಎಲ್ಲಿತ್ತು. ಮರಳೆ ಬೇಕುಪ್ಪೆ ಗ್ರಾಮದ ತಾಯಂದರು 1 ವರ್ಷ 2 ವರ್ಷ ಕೋರ್ಟು ಕಚೇರಿ ಅಲ್ಲದಂತ ದಿನಗಳು ನಾನು ಕಂಡಿದ್ದೇನೆ. ಬೇಕಾದಷ್ಟು ವಿಷಯಗಳನ್ನು ಚರ್ಚೆ ಮಾಡಿದೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ಇಂಥ ಒಂದು ಪಾಪದ ಕೂಡ ಏನು ತುಂಬಿದೆ. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ಕಾಲಚಕ್ರ ಸುತ್ತಾ ಇದೆ, ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಅನ್ನೋದನ್ನು ಇದು ಕಂಡಿದ್ದೇವೆ. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಒಬ್ಬ ರೈತನ ಕುಟುಂಬದಲ್ಲಿ ಹುಟ್ಟಿ ಈ ದೇಶದ ಕೆಂಪು ಬಾವುಟ ಆರಿಸಿ ಬಂದಿರತಕ್ಕಂಥ, ಕೆಂಪು ಕೋಟೆನಲ್ಲಿ ಭಾರತ ಧ್ವಜವನ್ನು ಆರಿಸಿ ಬಂದಿರತಕ್ಕಂಥವ್ರು, ಅಧಿಕಾರ ಹಿಡ್ಕೊಂಡೇನು ಭದ್ರವಾಗಿ ಕೂರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ನನ್ನ ಕನಕಪುರದ 2 ಪಕ್ಷಗಳ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಅವರು ಸೀರೆ ಕೊಡ್ತಾರೋ, ಕುಕ್ಕರ್ ಕೊಡ್ತಾರೋ, ಓವನ್ ಕೊಡ್ತಾರೋ, ಇಲ್ಲ ಅದೆಂತ ಕೂಪನ್ ಕೊಡ್ತಾರೋ, ಇದೆಲ್ಲವನ್ನ ಧಿಕ್ಕರಿಸಿ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರಿಗೆ ಸಲ್ಲಿಸ್ತಕ್ಕಂಥ ಮುಖಾಂತರ ಇವತ್ತೇನು ಸಭೆಯನ್ನ ಇವತ್ತು ಯಶಸ್ಸುಗೊಳಿಸಿದ್ದೀರಿ. ಈ ಯಶಸ್ಸು ಜೂನ್ 4ನೇ ತಾರೀಕಿನ ಫಲಿತಾಂಶದ ದಿನ ಇವತ್ತು ಯಶಸ್ಸನ್ನ ನೀವು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದು ಸೇರಿ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.